ನೀವು ಎಷ್ಟು ಸರಿ ತಿಮ್ಮರೋಡಿ ಅವ್ರ ಮನೆಗೆ ಹೋಗಿದ್ರಿ? ನೀವು ಚಿನ್ನಯ್ಯ ಅವರು ತುಂಬಾ ಪದೇ ಪದೇ ಹೋಗಿದ್ರ ಅಥವಾ ಎಷ್ಟ್ ಸತಿ ಹೋಗಿದ್ರಿ? ಇಲ್ಲ ಮೇಡಮ್, ಒಂದೇ ಸರಿ ಹೋಗಿರೋದು. ಒಂದೇ ಸರಿ ಹೋಗಿದ್ದು. ಆ ಒಂದ್ಸತಿ ಹೋಗಿದ್ದನೆ ಈಗ ಅವರು ವಿಡಿಯೋ ಮಾಡಿ ಬಿಡುಗಡೆ ಮಾಡಿರಲ್ಲ? ಈ ವಿಡಿಯೋ ನಾನು ಕೂತಿರೋದು ಬಂದು ಅದೊಂದೇ ವಿಡಿಯೋ ಮೇಡಮ್. ನಿಮ್ಗೆ ಅವ್ರು ವಿಡಿಯೋ ಮಾಡ್ತಾ ಇರೋದು ಗೊತ್ತಿತ್ತಾ? ಗೊತ್ತಿಲ್ಲ ಮೇಡಮ್. ಗೊತ್ತಿಲ್ಲ ಮೇಡಮ್. ಈ ವಿಡಿಯೋ ಬಿಡುಗಡೆ ಮಾಡಾದ್ಮೇಲೆ ಗೊತ್ತಾಯ್ತಾ? ಗೊತ್ತಾಯ್ತು ಮೇಡಮ್. ವಿಡಿಯೋ ಎಲ್ಲ ನೋಡಿದಾಗ ಏನ್ ಅನ್ನಿಸ್ತು ನಿಮಗೆ? ತುಂಬಾ ನಮ್ಗೆ ನೋವು ಆಯ್ತದ ಮೇಡಮ್. ಯಾಕಂದ್ರೆ ನಮ್ಮ ಯಜಮಾನ್ರು ಕರ್ಕೊಂಡು ಅವ್ರು ಇಷ್ಟು ಗೇಮ್ ಆಡಿ ಗ್ರೀಸ್ ಮಟ್ಟನ, ತಿಮ್ಮಾರೆಡ್ಡಿ, ವಿಠ್ಠಲ ಇವರೆಲ್ಲ ಹಾಕೊಂಡು ನಮ್ಮ ಯಜಮಾನ್ರು ಇವಾಗ ಜೈಲಿಗೆ ಕಳಿಸಿದ್ದಾರೆ ಮೇಡಮ್. ಅದು ಬುರುಡೆ ಎತ್ಕೊಂಡು ಅವ್ರ ಬುರುಡೆ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಅವ್ರ ಕೈಯಲ್ಲಿ ಏನ್ ಕೊಟ್ಟಿದ್ದಾರಂತ ಗೊತ್ತಿಲ್ಲ ಮೇಡಮ್. ಇವರು ಗ್ರೀಸ್ ಮಟನ್ ಎತ್ಕೊಂಡ್ ಬಂತು ಹೇಳಿ ಇವನು ವಿಠಾಲ್ನ ಹತ್ರ ಹೇಳಿ ವಿಠಾಲ್ನ ಎತ್ಕೊಂಡು ಹೋಗಿ ಮತ್ತೆ ಗ್ರೀಸ್ ಮಟನ್ ಕೊಟ್ಟು ಅವನು ಜಯಂತನಂಗ್ ಕೊಟ್ಟು ಜಯಂತನ್ ಮನೇಲಿ ಇವಾಗ ನಾನು ಟಿವಿಯಲ್ಲಿ ನೋಡಿದೆ ಮೇಡಮ್. ಬೆಂಗಳೂರಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಕೈಯಲ್ಲಿ ಕೊಟ್ಟರುವಾಗಂತ ಹೇಳ್ತಾ ಇದ್ದಾರೆ. ಬೆಂಗಳೂರಲ್ಲಿ ನೋಡಿದೆ ನಾನು ಜಯಂತ ಮನೇಲಿ ಅಂತ. ಮತ್ತೆ ಅದ್ ಎತ್ಕೊಂಡ್ ಬಂದು ತಿಮ್ಮಾರೆಡ್ಡಿ ಮನೇಲಿ ಮಾಡಿ ನಮ್ಮ ಯಜಮಾನ್ರು ಅಲ್ಲಿಂದ ಹೋಗಿ 3 ತಿಂಗಳು ಆಯ್ತದ ಮೇಡಮ್. 3 ತಿಂಗಳು ಆಯ್ತದ. ಈಗ ಬುರುಡೆನ ಚಿನ್ನಯ್ಯ ಅವ್ರಿಗೆ ಫಸ್ಟ್ ಕೊಟ್ಟಿದ್ ಯಾರು? ಫಸ್ಟ್ ಕೊಟ್ಟಿರೋದು ಯಾರಂದ್ರೆ ಇವಾಗ ಟಿವಿನಲ್ಲಿ ನೋಡುವಾಗಲೇ ಗೊತ್ತಾಯ್ತದ ಮೇಡಮ್. ಇದು ವಿಠಾಲ ಎತ್ಕೊಂಡ್ ಬಂದಿದಂತೆ. ನಿಮ್ ಯಜಮಾನ್ರು ಏನು ಹೇಳಿರ್ಲಿಲ್ವಾ ನಿಮ್ಗೆ ಈ ಬುರುಡೆ ಬಗ್ಗೆ? ಏನು ನಾನ್ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀನಿ, ಬುರುಡೆ ತಗೊಂಡ್ ಹೋಗ್ತಾ ಇದ್ದೀನಿ ಏನು ಹೇಳಿರ್ಲಿಲ್ವಾ? ಇಲ್ಲ ಮೇಡಮ್, ಹೇಳಿರ್ಲಿಲ್ಲ ಮೇಡಮ್. ಅವರು ಏನು ನನ್ನ ಹತ್ರ ನನಗೆ ಸ್ವಲ್ಪ ಹುಷಾರಿಲ್ಲ ಮೇಡಮ್, ತಲೆನಲ್ಲಿ ಕಟ್ಟಿ ಉಂಟು, ಅದರಿಂದ ಅವ್ರಿಗೆ ಏನಾದ್ರೂ ಇದಾಯ್ತದೆ ಅಂತ ಅವ್ರು ಏನು ಹೇಳೋದಿಲ್ಲ ಮೇಡಮ್. ಅವ್ರೆ ಮನೆ ಖರ್ಚು ಎಲ್ಲ ಫುಲ್ ಅವರೇ ಮಾಡ್ತಾರ ಮೇಡಮ್. ನನಗೆ ಎಲ್ಲಿ ಕೂಡ ಹೊರಗಡೆ ಕಳ್ಸೋದಿಲ್ಲ ಅವ್ರು ಮೇಡಮ್. ಸೊ ಇವ್ರು ಬುರುಡೆ ತಗೊಂಡು ಹೋಗ್ತಾ ಇರೋದು ಧರ್ಮಸ್ಥಳಕ್ಕೆ ನಿಮ್ ಹತ್ರ ಹೇಳಲಿಲ್ಲ? ಇಲ್ಲ ಮೇಡಮ್. ಆಮೇಲೆ ಅವರು ಈಗ ಮಾಸ್ಕ್ ಮ್ಯಾನ್ ಅಂತ ಮಾಸ್ಕ್ ಮುಖಕ್ಕೆ ಮುಖವಾಡ ಹಾಕೊಂಡು ಹಾಕಿದ್ದಾರೆ ಬುರುಡೆ ನಾನು ತೋರಿಸ್ತೀನಿ, ನಾನಿಷ್ಟು ಹೆಣ ಊತ ಹಾಕಿದ್ದೀನಿ ಧರ್ಮಸ್ಥಳದಲ್ಲಿ, ಈ ಹೆಣ ಊತ ಹಾಕಿದ್ದಾರೆ ಅಂತ ನಿಮ್ ಹತ್ರ ಯಾವತ್ತಾದ್ರೂ ಹೇಳಿದ್ರ? ಅದು ಏನಂದ್ರೆ ಮೇಡಮ್, ಅದೇ ಮೇಡಮ್ ಅಲ್ಲಿ ಯಾರಾದ್ರೂ ಕೊಳತೆ ಯಾರಾದ್ರೂ ಸತ್ತೋಗಿದ್ರ ಮತ್ತ ಇವ್ರಂತಲ್ಲ ಮೇಡಮ್, ಅಲ್ಲಿ ಒಂದ್ 5-6 ಜನ ಹೋಯ್ತಾರ, ಪೋಸ್ಟ್ ಮಾರ್ಟಮ್ ಪೊಲೀಸ್ ಎಲ್ಲ ಬರ್ತಾರ, ಹೋಯ್ತಾರ ಏನೋ ಊತ ಹಾಕ್ತಾರ ಮೇಡಮ್. ಅದು ನಮಗ್ ಗೊತ್ತಿಲ್ಲ, ಹೆಂಗಸರು ಹೋಯ್ತಾರ, ಗಂಡಸರು. ಅಂದ್ರೆ ಚಿನ್ನಯ್ಯ ಅವ್ರು ಹೇಳಿದ್ದು ಧರ್ಮಸ್ಥಳದಲ್ಲಿ ಒಂದಷ್ಟು ಕೊಲೆಗಳು, ಅತ್ಯಾಚಾರಗಳು ಮೇಡಮ್. ಇವರೇ ಹೇಳ್ಕೊಟ್ಟು ಹಾಕಿರೋದು ಮೇಡಮ್. ಯಾರು ಹೇಳ್ಕೊಟ್ಟಿರೋದು? ಗ್ರೀಸ್ ಮಟ್ಟನ, ತಿಮ್ಮಾರೆಡ್ಡಿ, ಈ ವಿಠ್ಠಲ ಇವರೆಲ್ಲ ಏನೋ ಒಂದ್ ಏನ್ ನಡೀತದಂತ ಗೊತ್ತಿಲ್ಲ ಮೇಡಮ್. ಇವ್ರನ್ನ 1-2 ತಿಂಗಳೆಲ್ಲ ಅವರೇ ಲಾಕ್ ಮಾಡಿ ಮಡಗಿದ್ರಂತ ಮೇಡಮ್. ನಿಮ್ಮನೆಯವರನ್ನ? ನಮ್ಮ ಮನೆಯವ್ರನ್ನ. ನೀವು ಅವ್ರ ಜೊತೆ ಫೋನಲ್ಲಿ ಮಾತಾಡಿದ್ರ? ಫೋನ್ ಅಂದ್ರೆ ವಕೀಲು, ಅವ್ರ ಜೊತೆಲಿ 4 ವಕೀಲ್ ಇದ್ರಲ್ಲ ಮೇಡಮ್, ಅವರು ಜೊತೆಲಿ ಫೋನ್ ಮಾಡ್ತಾರೆ. ಮತ್ತೆ ಅಲ್ಲಿ ಕಾರು ಓಡಿಸ್ತಾರಂತ ಅವ್ರ ಜೊತೆ ಯಾರೋ ಒಬ್ರ ಜೊತೆಲಿ ನಮ್ಮ ಯಜಮಾನ್ರು ಫೋನ್ ಮಾಡಿ ನಮ್ಮ ಹತ್ರ ಮಾತಾಡ್ತಾ ಇದ್ರು ಮೇಡಮ್. ಆದ್ರೆ ನಾನು ಏನು ಮಾತಾಡಕ್ ಆಗೋದಿಲ್ಲ, ಚೆನ್ನಾಗಿದ್ದೀರಾ, ಚೆನ್ನಾಗಿರಿ, ನಾನ್ ಬರ್ತೀನಿ ಆಗತ್ತ ಅಷ್ಟೇ ಮೇಡಮ್. ಅದ ಫೋನ್ ಮಾತಾಡಿದ್ರೆ ಮತ್ತೆ ಬಂದು ಗ್ರೀಸನ್ನ ಕಿತ್ಕೋತಾರ. ಚಿನ್ನಯ್ಯ ನಿಮ್ ಜೊತೆ ಫೋನ್ ಮಾತಾಡಿದ್ರೆ ಏನ್ ಬೇಕ್ ಫೋನ್ ಮಾಡತ್ತೀಯ, ಕೊಡು 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 ಆಗಂತ ಅವ್ರು ಕಿತ್ಕೋತಾರ. ಮತ್ತೆ ತಿಮ್ಮಾರೆಡ್ಡಿ ಅವರು ಕಿತ್ಕೋತಾರ, ಅಲ್ಲಿಂದ ಮಾತಾಡ್ಕೊಂಡೇ ಬರ್ತಾರ. ಅವಾಗ ನಮ್ಮ ಯಜಮಾನ್ರು ಹೇಳ್ತಾರ ಮಾತಾಡಕ್ ಆಗೋದಿಲ್ಲ, ಮಡಗುವಾಗಂತ ಹೇಳ್ತಾರ. ನಾನು ಹಂಗೆ ಮಡಗಿರ್ತೀನಿ ಮೇಡಮ್, ನನಗ್ ಗೊತ್ತಾಯ್ತದ ಅವ್ರು ಬಂದು ಕೊಡು ಕೊಡು ಚಿನ್ನ ಹಾಗಂತ ಕಿತ್ಕೋತಾ ಇದ್ರು. ಅಷ್ಟು ಸ್ವಲ್ಪ ಹೊತ್ತಾದ್ರೂ ನೀವು ಅವ್ರ ಜೊತೆ ಫೋನಲ್ಲಿ ಮಾತಾಡಿದ್ದೀರಿ? ಅದೇ 2 ಮಾತು ಮೇಡಮ್, 2 ಮಾತು. ನಮಗೆ ಚೆನ್ನಾಗಿದ್ದೀರಾ, ಊಟ ಮಾಡಿದಿರಾ, ಚೆನ್ನಾಗಿರಿ, ನಾನ್ ಬರ್ತೀನಿ ನಾನು ಹಾಗಂತೆ ಇಷ್ಟೇ ಮೇಡಮ್ ಹೇಳ್ತಾ ಇದ್ರು. ಇಷ್ಟೇ ಹೇಳ್ತಾ ಇದ್ರು. ಇವಾಗ ನನ್ನ ಯಜಮಾನ್ರು ಜೈಲಲ್ಲಿ ಇದ್ದಾರೆ ಮೇಡಮ್. ಇವ್ರು ಇಷ್ಟು ಇದು ಮಾಡ್ಬಿಟ್ಟು ಗ್ರೀಸ್ ಮಟ್ಟನ, ತಿಮ್ಮಾರೆಡ್ಡಿ, ವಿಠ್ಠಲ ಗೌಡ, ಈ ಜಯಂತ ಇವನ್ನೆಲ್ಲ ಹೊರಗಡೆ ಇದ್ದಾರೆ ಮೇಡಮ್. ಅವ್ರ ಹೆಂಡತಿ ಮಕ್ಕಳ ಹತ್ರ ಜೀವನ ಮಾಡ್ಕೊಟ್ಟಿದ್ದಾರೆ. ನಮ್ಮ ಯಜಮಾನ್ರು ಜೈಲಲ್ಲಿ ಇದ್ದಾರೆ ಮೇಡಮ್. ಅವ್ರಿಗೆ ಕಾಸು ದುಡ್ಡು ಮನೆ ಎಲ್ಲ ಉಂಟು ಮೇಡಮ್. ನಮ್ಗೆ ಹೇಳಿದ್ದೆ ಮೇಡಮ್, ನಮ್ ಏನ್ ಮಾಡಕ್ಕಾಯ್ತದ ಮೇಡಮ್? ಮನೆಯವ್ರು ಬಂದು ಖಾಲಿ ಮಾಡಂತ ಹೇಳ್ತಾರ ಮೇಡಮ್. ನಾನು ಎಲ್ಲಿ ಹೋಗಕ್ಕಾಯ್ತದ ಮೇಡಮ್? ಎಲ್ಲಿ ಮನೆ ಹೋಗಿ ಕೇಳಿದ್ರು ಕೊಡಲ್ಲ ಮೇಡಮ್. ನಿಮ್ ಯಜಮಾನ್ರಲ್ಲಿ ಇದ್ದಾರಲ್ಲ, ಹೆಂಗ್ ಕೊಡ್ತಾರ ನಿನ್ಗೆ ಮನೆ ಅಂತ ಕೇಳ್ತಾರ. ಅದಕ್ಕೆ ನಾವೇ ಸಾಯ್ಬೇಕು ಮೇಡಮ್, ನಾವೇ ಸಾಯ್ಬೇಕು. ನಮ್ ಯಜಮಾನ್ರು ಅಷ್ಟು ಚಿತ್ರಹಿಂಸೆ ಕೊಟ್ಟೆ. ಅಲ್ಲಿ ತುಂಬಾ ಜಗಳನೂ ನಡೆದಿದ್ದದ ಮೇಡಮ್, ತುಂಬಾ ಜಗಳ ನಡೆದಿದ್ದ ತಿಮ್ಮಾರೆಡ್ಡಿ ಅವ್ರ ಮನೇಲಿ. ನಮ್ಮ ಯಜಮಾನ್ರನ್ನ ಹೊಡೆದಿದ್ದಾರ ಮೇಡಮ್. ತಿಮ್ಮಾರೆಡ್ಡಿ, ಗ್ರೀಸ್ ಮಠನ್ ಎಷ್ಟು ಜನ ಅಂತ ನನಗ್ ಗೊತ್ತಿಲ್ಲ ಮೇಡಮ್, ಹೊಡೆದಿದ್ದಾರ ಮೇಡಮ್. ಆವತ್ತು ನಾನು ಫೋನು ಇಲ್ಲಿ ಯಾರೋ ಕಾರು ಬೈಕ್ ಎಲ್ಲ ಹೋಯ್ತಾ ಇತ್ತು ಮೇಡಮ್. ನಾನು ಇವರು ತಿಮ್ಮಾರೆಡ್ಡಿ ಎಡ್ತಿ ನಂಬರ್ ನನ್ನ ಹತ್ರ ಇತ್ತು. ನಮ್ಮ ಯಜಮಾನ್ರು ಒಂದಿನ ಫೋನ್ ಮಾಡುವಾಗ ಈ ನಂಬರ್ ಮಾಡ್ಕೋ ಯಾಕಣದು ಹಾಗಂತ ಹೇಳ್ತಾ ಇದ್ರು. ನಾನು ಅದು ಮಡಗಿದ್ದೆ ಮೇಡಮ್. ಅವಾಗ ಹಂಗೆಲ್ಲ ಹೋಯ್ತಾ ಇದ್ದದಲ್ಲ, ನಮ್ಮ ಯಜಮಾನ್ರ ಹತ್ರ ಹೇಳಿದ್ರೆ ಏನಾದ್ರು ಮಾಡ್ತಾರ ಅಂದ್ಬಿಟ್ಟು ಫೋನ್ ಮಾಡಿದೆ. ಫೋನ್ ಮಾಡುವಾಗ ಫುಲ್ ಜಗಳ ನಡೀತಾ ಇದ್ದದ ಮೇಡಮ್. ಫೋನ್ ಹಂಗೆ ಅವರು ಮಡಗಿದ್ದಾರೆ, ನಾನು ಮಡಗಿದ್ದೆ. ಫೋನಲ್ಲಿ ಕೇಳಿಸ್ತಾ ಇದ್ದೀನಿ ಮೇಡಮ್. ಮತ್ತೆ ನಮ್ಮ ಯಜಮಾನ್ರು ಸದ್ದಾಗ್ತಾರ,
ಹೂ ಅಂತ ಸದ್ದಾಗ್ತಾರೆ ಕೂಗಾಡ್ತಾ ಮೇಡಮ್, ಇದ್ರಾ? ಕೂಗಾಡ್ತಾರೆ. ನನಗೆ ಅಳುತ್ತಾ ಇದಾರೆ ಮೇಡಮ್, ನನಗ್ ಗೊತ್ತಾಯ್ತದ ಅದು ನಮ್ಮ ಯಜಮಾನ್ರ ವಾಯ್ಸ್ ಅಂತ ನನಗ್ ಗೊತ್ತಾಯ್ತದ ಮೇಡಮ್. ಅಂದ್ರೆ ನಿಮ್ ಯಜಮಾನ್ರಿಗೆ ಹೊಡೆದಿದ್ರಾ? ಹೊಡೆದಿದ್ದಾರೆ ಮೇಡಮ್. ಯಾರು ಹೊಡೆದಿದ್ದಾರೆ? ತಿಮ್ಮಾರೆಡ್ಡಿ ಗ್ರೀಸ್ ಮಠನ ಎಷ್ಟೋ ಜನ ಅಲ್ಲಿ ಹೊಡೆದಿದ್ದಾರೆ ಮೇಡಮ್. ಏನ್ ಹೊಡೆದಿದ್ದಾರೆ? ಅದು ನಮಗ್ ಗೊತ್ತಿಲ್ಲ ಮೇಡಮ್. ಆಮೇಲೆ ಫೋನ್ ನಾನು ಅಕ್ಕ ಏನಾಯ್ತಕ್ಕ ಫೋನ್ ಕೊಡಿ ನಮ್ಮ ಯಜಮಾನ್ರಿಗೆ, ಏನ್ ಸದ್ದ ಬರ್ತದೆ, ನಮ್ಮ ಯಜಮಾನ್ರ ಸದ್ದ ಬರ್ತದೆ ಆಗುತ್ತೆ. ಏನಿಲ್ಲ ಹಾಗಂದ್ರು ಇಲ್ಲಕ್ಕ ನಿಮ್ ಕೊಡಿ ಹಾಗಂತೆ. ಮತ್ತೆ ತಿಮ್ಮಾರೆಡ್ಡಿ ಈಸ್ಕೊಂಡು ಏನೇ ಹೇಳಿದ್ರು ನನ್ನ ಹತ್ರ, ನಿಮ್ ಯಜಮಾನ್ರಿಗೆ ತುಂಬಾ ದುರಹಂಕಾರ ಜಾಸ್ತಿ ಅವನಿಗೆ ಆಗಿದ್ದದೆ. ನಾವ್ ಹೇಳ್ದ ಮಾತು ಅವನ್ ಕೇಳಲ್ಲ. ನಾವ್ ಎಷ್ಟೋ ಹೇಳ್ತಾ ಇದ್ದೀವಿ ಅವನಿಗೆ, ಚಿಕ್ಕ ಮಗು ಹಂಗೆ ಹೇಳ್ತಾ ಇದೀವಿ, ಹಿಂಗೆ ಇಲ್ಲ ಹಂಗೆ ಇಲ್ಲ ಅಂತ. ಅವನು ಅದೇ ಹೇಳ್ತಾ ಇಲ್ಲ. ಅವನಿಗೆ ಯಾರು ಹೇಳ್ಕೊಟ್ಟಿದ್ದಾರಂತೆ, ನಿಮ್ಗೆ ಫೋನ್ ಅವ್ರು ಮಾಡ್ತಾನ ಏನಾದ್ರು ಹೇಳ್ತಾರ, ಇಲ್ಲ ಬೇರೆಯವ್ರಿಗೆ ಯಾರಾದ್ರೂ ಫೋನ್ ನಂಬರ್ ನೀನ್ ಕೊಟ್ಟಿದ್ದೀಯಾಗಂತ ನನ್ನ ಕೇಳ್ತಾ ಇದ್ರು ಮೇಡಮ್. ನೀವು ಎಷ್ಟು ಸರಿ ತಿಮ್ಮರೋಡಿ ಅವ್ರ ಮನೆಗೆ ಹೋಗಿದ್ರಿ? ನೀವು ಚಿನ್ನಯ್ಯ ಅವರು ತುಂಬಾ ಪದೇ ಪದೇ ಹೋಗಿದ್ರ ಅಥವಾ ಎಷ್ಟ್ ಸತಿ ಹೋಗಿದ್ರಿ? ಇಲ್ಲ ಮೇಡಮ್, ಒಂದೇ ಸರಿ ಹೋಗಿರೋದು. ಒಂದೇ ಸರಿ ಹೋಗಿದ್ದು. ಆ ಒಂದ್ಸತಿ ಹೋಗಿದ್ದನೆ ಈಗ ಅವರು ವಿಡಿಯೋ ಮಾಡಿ ಬಿಡುಗಡೆ ಮಾಡಿರೋದ? ಈ ವಿಡಿಯೋ ನಾನು ಕೂತಿರೋದು ಬಂದು ಅದೊಂದೇ ವಿಡಿಯೋ ಮೇಡಮ್. ನಿಮ್ಗೆ ಅವ್ರು ವಿಡಿಯೋ ಮಾಡ್ತಾ ಇರೋದು ಗೊತ್ತಿತ್ತಾ? ಗೊತ್ತಿಲ್ಲ ಮೇಡಮ್. ಗೊತ್ತಿಲ್ಲ ಮೇಡಮ್. ಈ ವಿಡಿಯೋ ಬಿಡುಗಡೆ ಮಾಡಾದ್ಮೇಲೆ ಗೊತ್ತಾಯ್ತಾ? ಗೊತ್ತಾಯ್ತು ಆ ಮೇಡಮ್. ವಿಡಿಯೋ ಎಲ್ಲ ನೋಡಿದಾಗ ಏನ್ ಅನ್ನಿಸ್ತು ನಿಮಗೆ? ತುಂಬಾ ನಮ್ಗೆ ನೋವು ಆಯ್ತದ ಮೇಡಮ್. ಯಾಕಂದ್ರೆ ನಮ್ಮ ಯಜಮಾನ್ರು ಕರ್ಕೊಂಡು ಅವ್ರು ಇಷ್ಟು ಗೇಮ್ ಆಡಿ ಗ್ರೀಸ್ ಮಟ್ಟನ, ತಿಮ್ಮಾರೆಡ್ಡಿ, ವಿಠ್ಠಲ ಇವರೆಲ್ಲ ಹಾಕೊಂಡು ನಮ್ಮ ಯಜಮಾನ್ರು ಇವಾಗ ಜೈಲಿಗೆ ಕಳಿಸಿದ್ದಾರೆ ಮೇಡಮ್. ಅದು ಬುರುಡೆ ಎತ್ಕೊಂಡು ಅವ್ರ ಬುರುಡೆ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಅವ್ರ ಕೈಯಲ್ಲಿ ಏನ್ ಕೊಟ್ಟಿದ್ದಾರಂತ ಗೊತ್ತಿಲ್ಲ ಮೇಡಮ್. ಇವರು ಗ್ರೀಸ್ ಮಟನ್ ಎತ್ಕೊಂಡ್ ಬಂತು ಹೇಳಿ, ಇವನು ವಿಠಾಲ್ನ ಹತ್ರ ಹೇಳಿ ವಿಠಾಲ್ನ ಎತ್ಕೊಂಡು ಹೋಗಿ ಮತ್ತೆ ಗ್ರೀಸ್ ಮಟನ್ ಕೊಟ್ಟು ಅವನು ಜಯಂತನಂಗ್ ಕೊಟ್ಟು, ಜಯಂತನ್ ಮನೇಲಿ ಇವಾಗ ನಾನು ಟಿವಿಯಲ್ಲಿ ನೋಡಿದೆ ಮೇಡಮ್, ಬೆಂಗಳೂರಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಕೈಯಲ್ಲಿ ಕೊಟ್ರು ಹಾಗಂತ ಹೇಳ್ತಾ ಇದ್ದಾರೆ. ಬೆಂಗಳೂರಲ್ಲಿ ನೋಡ್ದೆ ನಾನು ಜಯಂತ ಮನೇಲಿ ಅಂತ. ಮತ್ತೆ ಅದ್ ಎತ್ಕೊಂಡ್ ಬಂದು ತಿಮ್ಮಾರೆಡ್ಡಿ ಮನೇಲಿ ಮಾಡಿ ನಮ್ಮ ಯಜಮಾನ್ರು ಅಲ್ಲಿಂದ ಹೋಗಿ 3 ತಿಂಗಳು ಆಯ್ತದ ಮೇಡಮ್. 3 ತಿಂಗಳು ಆಯ್ತದ. ಈಗ ಬುರುಡೆನ ಚಿನ್ನಯ್ಯ ಅವ್ರಿಗೆ ಫಸ್ಟ್ ಕೊಟ್ಟಿದ್ಯಾರು? ಫಸ್ಟ್ ಕೊಟ್ಟಿರೋದು ಯಾರಂದ್ರೆ ಇವಾಗ ಟಿವಿನಲ್ಲಿ ನೋಡುವಾಗಲೇ ಗೊತ್ತಾಯ್ತದ ಮೇಡಮ್. ಇದು ವಿಠಾಲ ಎತ್ಕೊಂಡ್ ಬಂದಿದಂತೆ. ನಿಮ್ ಯಜಮಾನ್ರು ಏನು ಹೇಳಿರ್ಲಿಲ್ವಾ ನಿಮ್ಗೆ ಈ ಬುರುಡೆ ಬಗ್ಗೆ? ಏನು ನಾನ್ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀನಿ, ಬುರುಡೆ ತಗೊಂಡ್ ಹೋಗ್ತಾ ಇದ್ದೀನಿ ಏನು ಹೇಳಿರ್ಲಿಲ್ವಾ? ಇಲ್ಲ ಮೇಡಮ್, ಹೇಳಿರ್ಲಿಲ್ಲ ಮೇಡಮ್. ಅವರು ಏನು ನನ್ನ ಹತ್ರ ನನಗೆ ಸ್ವಲ್ಪ ಹುಷಾರಿಲ್ಲ ಮೇಡಮ್, ತಲೆನಲ್ಲಿ ಕಟ್ಟಿ ಉಂಟು, ಅದರಿಂದ ಅವ್ಳಿಗೆ ಏನಾದ್ರೂ ಇದಾಯ್ತದೆ ಅಂತ ಅವ್ರು ಏನು ಹೇಳೋದಿಲ್ಲ ಮೇಡಮ್. ಅವ್ರೆ ಮನೆ ಖರ್ಚು ಎಲ್ಲ ಫುಲ್ ಅವರೇ ಮಾಡ್ತಾರ ಮೇಡಮ್. ನನಗೆ ಎಲ್ಲಿ ಕೂಡ ಹೊರಗಡೆ ಕಳ್ಸೋದಿಲ್ಲ ಅವ್ರು ಮೇಡಮ್. ಸೊ ಇವ್ರು ಬುರುಡೆ ತಗೊಂಡು ಹೋಗ್ತಾ ಇರೋದು ಧರ್ಮಸ್ಥಳಕ್ಕೆ ನಿಮ್ಮ ಹತ್ರ ಹೇಳಲಿಲ್ಲ? ಇಲ್ಲ ಮೇಡಮ್. ಆಮೇಲೆ ಅವರು ಈಗ ಮಾಸ್ಕ್ ಮ್ಯಾನ್ ಅಂತ ಮಾಸ್ಕ್ ಮುಖಕ್ಕೆ ಮುಖವಾಡ ಹಾಕೊಂಡು ಹಾಕಿದ್ದಾರೆ ಬುರುಡೆ ನಾನು ತೋರಿಸ್ತೀನಿ, ನಾನು ಇಷ್ಟು ಹೆಣ ಊತ ಹಾಕಿದ್ದೀನಿ ಧರ್ಮಸ್ಥಳದಲ್ಲಿ, ಈ ಹೆಣ ಹೂತ್ ಹಾಕಿದ್ದಾರೆ ಅಂತ ನಿಮ್ ಹತ್ರ ಯಾವತ್ತಾದ್ರೂ ಹೇಳಿದ್ರ? ಅದು ಏನಂದ್ರ ಮೇಡಮ್, ಅದೇ ಮೇಡಮ್ ಅಲ್ಲಿ ಯಾರಾದ್ರೂ ಕೊಳತೆ ಯಾರಾದ್ರೂ ಸತ್ತೋಗಿದ್ರ ಮತ್ತ ಇವ್ರಂತಲ್ಲ ಮೇಡಮ್, ಅಲ್ಲಿ ಒಂದ್ 5-6 ಜನ ಹೋಯ್ತಾರ, ಪೋಸ್ಟ್ ಮಾರ್ಟಮ್ ಪೊಲೀಸ್ ಎಲ್ಲ ಬರ್ತಾರ, ಹೋಯ್ತಾರ ಏನೋ ಹೂತಾಕ್ತಾರ ಮೇಡಮ್. ಅದು ನಮಗ್ ಗೊತ್ತಿಲ್ಲ, ಹೆಂಗಸರು ಹೋಯ್ತಾರ, ಗಂಡಸರು. ಅಂದ್ರೆ ಚಿನ್ನಯ್ಯ ಅವ್ರು ಹೇಳಿದ್ದು ಧರ್ಮಸ್ಥಳದಲ್ಲಿ ಒಂದಷ್ಟು ಕೊಲೆಗಳು, ಅತ್ಯಾಚಾರಗಳು ಮೇಡಮ್, ಇವರೇ ಹೇಳ್ಕೊಟ್ಟು ಹಾಕಿರೋದು ಮೇಡಮ್. ಯಾರು ಹೇಳ್ಕೊಟ್ಟಿರೋದು? ಗ್ರೀಸ್ ಮಟ್ಟನ್ನ, ತಿಮ್ಮಾರೆಡ್ಡಿ, ಈ ವಿಠ್ಠಲ ಇವರೆಲ್ಲ ಏನೋ ಒಂದ್ ಏನ್ ನಡೀತದಂತ ಗೊತ್ತಿಲ್ಲ ಮೇಡಮ್. ಇವ್ರ 1-2 ತಿಂಗಳೆಲ್ಲ ಅವರೇ ಲಾಕ್ ಮಾಡಿ ಮಡಗಿದ್ರಂತ ಮೇಡಮ್. ನಿಮ್ಮನೆಯವರನ್ನ? ನಮ್ಮ ಮನೆಯವ್ರನ್ನ. ನೀವು ಅವ್ರ ಜೊತೆ ಫೋನಲ್ಲಿ ಮಾತಾಡಿದ್ರ? ಫೋನ್ ಅಂದ್ರೆ ವಕೀಲು ಅವ್ರ ಜೊತೆಲಿ 4 ವಕೀಲ್ ಇದ್ರಲ್ಲ ಮೇಡಮ್, ಅವರು ಜೊತೆಲಿ ಫೋನ್ ಮಾಡ್ತಾರೆ. ಮತ್ತೆ ಅಲ್ಲಿ ಕಾರು ಓಡಿಸ್ತಾರಂತ ಅವ್ರ ಜೊತೆ ಯಾರೋ ಒಬ್ರ ಜೊತೆಲಿ ನಮ್ಮ ಯಜಮಾನ್ರು ಫೋನ್ ಮಾಡಿ ನಮ್ಮ ಹತ್ರ ಮಾತಾಡ್ತಾ ಇದ್ರು ಮೇಡಮ್. ಆದ್ರೆ ನಾನು ಏನು ಮಾತಾಡಕ್ ಆಗೋದಿಲ್ಲ, ಚೆನ್ನಾಗಿದ್ದೀರಾ, ಚೆನ್ನಾಗಿರಿ, ನಾನ್ ಬರ್ತೀನಿ ಆಗತ್ತ ಅಷ್ಟೇ ಮೇಡಮ್. ಅದ ಫೋನ್ ಮಾತಾಡಿದ್ರೆ ಮತ್ತೆ ಬಂದು ಗ್ರೀಸನ್ನ ಕಿತ್ಕೋತಾರ. ಚಿನ್ನಯ್ಯ ನಿಮ್ ಜೊತೆ ಫೋನ್ ಮಾತಾಡಿದ್ರೆ ಏನ್ ಬೇಕ್ ಫೋನ್ ಮಾಡತ್ತೀಯ, ಕೊಡು 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 ಆಗಂತ ಅವ್ರು ಕಿತ್ಕೋತಾರ. ಮತ್ತೆ ತಿಮ್ಮಾರೆಡ್ಡಿ ಅವರು ಕಿತ್ಕೋತಾರ, ಅಲ್ಲಿಂದ ಮಾತಾಡ್ಕೊಂಡೇ ಬರ್ತಾರ. ಅವಾಗ ನಮ್ಮ ಯಜಮಾನ್ರು ಹೇಳ್ತಾರ ಮಾತಾಡಕ್ ಆಗೋದಿಲ್ಲ, ಮಡಗುವಾಗಂತ ಹೇಳ್ತಾರ. ನಾನು ಹಂಗೆ ಮಡಗಿರ್ತೀನಿ ಮೇಡಮ್, ನನಗ್ ಗೊತ್ತಾಯ್ತದ ಅವ್ರು ಬಂದು ಕೊಡು ಕೊಡು ಚಿನ್ನ ಹಾಗಂತ ಕಿತ್ಕೋತಾ ಇದ್ರು. ಅಷ್ಟು ಸ್ವಲ್ಪ ಹೊತ್ತಾದ್ರೂ ನೀವು ಅವ್ರ ಜೊತೆ ಫೋನಲ್ಲಿ ಮಾತಾಡಿದ್ದೀರಿ? ಅದೇ 2 ಮಾತು ಮೇಡಮ್, 2 ಮಾತು. ನಮಗೆ ಚೆನ್ನಾಗಿದ್ದೀರಾ, ಊಟ ಮಾಡಿದಿರಾ, ಚೆನ್ನಾಗಿರಿ, ನಾನ್ ಬರ್ತೀನಿ ನಾನು ಹಾಗಂತೆ ಇಷ್ಟೇ ಮೇಡಮ್ ಹೇಳ್ತಾ ಇದ್ರು. ಇಷ್ಟೇ ಹೇಳ್ತಾ ಇದ್ರು. ಇವಾಗ ನನ್ನ ಯಜಮಾನ್ರು ಜೈಲಲ್ಲಿ ಇದ್ದಾರೆ ಮೇಡಮ್. ಇವ್ರು ಇಷ್ಟು ಇದು ಮಾಡ್ಬಿಟ್ಟು ಗ್ರೀಸ್ ಮಠನ, ತಿಮ್ಮಾರೆಡ್ಡಿ, ವಿಠ್ಠಲಗೌಡ, ಈ ಜಯಂತ ಇವನ್ನೆಲ್ಲ ಹೊರಗಡೆ ಇದ್ದಾರೆ ಮೇಡಮ್. ಅವ್ರ ಹೆಂಡತಿ ಮಕ್ಕಳ ಹತ್ರ ಜೀವನ ಮಾಡ್ಕೊಟ್ಟಿದ್ದಾರೆ. ನಮ್ಮ ಯಜಮಾನ್ರು ಜೈಲಲ್ಲಿ ಇದ್ದಾರೆ ಮೇಡಮ್. ಅವ್ರಿಗೆ ಕಾಸು ದುಡ್ಡು ಮನೆ ಎಲ್ಲ ಉಂಟು ಮೇಡಮ್. ನಮ್ಗೆ ಏನಿದೆ ಮೇಡಮ್, ನಮ್ ಏನ್ ಮಾಡಕ್ಕಾಯ್ತದ ಮೇಡಮ್? ಮನೆಯವ್ರು ಬಂದು ಖಾಲಿ ಮಾಡಂತ ಹೇಳ್ತಾರ ಮೇಡಮ್. ನಾನು ಎಲ್ಲಿ ಹೋಗಕ್ಕಾಯ್ತದ ಮೇಡಮ್? ಎಲ್ಲಿ ಮನೆ ಹೋಗಿ ಕೇಳಿದ್ರು ಕೊಡಲ್ಲ ಮೇಡಮ್. ನಿಮ್ ಯಜಮಾನ್ರಲ್ಲಿ ಇದ್ದಾರಲ್ಲ, ಹೆಂಗ್ ಕೊಡ್ತಾರ ನಿನ್ಗೆ ಮನೆ ಅಂತ ಕೇಳ್ತಾರ. ಅದಕ್ಕೆ ನಾವೇ ಸಾಯ್ಬೇಕು ಮೇಡಮ್, ನಾವೇ ಸಾಯ್ಬೇಕು. ನಮ್ ಯಜಮಾನ್ರು ಅಷ್ಟು ಚಿತ್ರಹಿಂಸೆ ಕೊಟ್ಟೆ, ಅಲ್ಲಿ ತುಂಬಾ ಜಗಳನೂ ನಡೆದಿದ್ದದ ಮೇಡಮ್.
ತುಂಬಾ ಜಗಳ ನಡೆದಿದ್ದೆ ಅದ ತಿಮ್ಮಾರೆಡ್ಡಿ ಅವ್ರ ಮನೇಲಿ. ಹೌದಾ? ನಿಮ್ ನಮ್ಮ ಯಜಮಾನ್ರನ್ನ ಹೊಡೆದಿದ್ದಾರೆ ಮೇಡಮ್. ತಿಮ್ಮಾರೆಡ್ಡಿ ಗ್ರೀಸ್ ಮಠ ಎಷ್ಟು ಜನ ಅಂತ ನನಗ್ ಗೊತ್ತಿಲ್ಲ ಮೇಡಮ್. ಹೊಡೆದಿದ್ದಾರೆ ಮೇಡಮ್. ಅವತ್ತು ನಾನು ಫೋನು ಇಲ್ಲಿ ಯಾರೋ ಕಾರು ಬೈಕ್ ಎಲ್ಲ ಹೋಯ್ತಾ ಇತ್ತು ಮೇಡಮ್. ನಾನು ಇವರು ತಿಮ್ಮಾರೆಡ್ಡಿ ಎಡ್ತಿ ನಂಬರ್ ನನ್ನ ಹತ್ರ ಇತ್ತು. ನಮ್ಮ ಯಜಮಾನ್ರು ಒಂದಿನ ಫೋನ್ ಮಾಡುವಾಗ ಈ ನಂಬರ್ ಮಾಡ್ಕೋ ಯಾಕಣದು ಹಾಗಂತ ಹೇಳ್ತಾ ಇದ್ರು. ನಾನು ಅದು ಮಡಗಿದ್ದೆ ಮೇಡಮ್. ಅವಾಗ ಹಂಗೆಲ್ಲ ಹೋಯ್ತಾ ಇದ್ದಲ್ಲ. ನಮ್ಮ ಯಜಮಾನ್ರ ಹತ್ರ ಹೇಳಿದ್ರೆ ಏನಾದ್ರು ಮಾಡ್ತಾರ ಅಂದ್ಬಿಟ್ಟು ಫೋನ್ ಮಾಡಿದೆ. ಫೋನ್ ಮಾಡುವಾಗ ಫುಲ್ ಜಗಳ ನಡೀತಾ ಇದ್ದದ ಮೇಡಮ್. ಫೋನ್ ಹಂಗೆ ಅವರು ಮಡಗಿದ್ದಾರೆ, ನಾನು ಮಡಗಿದ್ದೆ. ನೀವು ಫೋನಲ್ಲಿ ಕೇಳಿಸ್ತಾ ಇದ್ದೀನಿ ಮೇಡಮ್. ಮತ್ತೆ ನಮ್ಮ ಯಜಮಾನ್ರು ಸದ್ದಾಗ್ತಾರೆ, ಹೂ ಅಂತ ಸದ್ದಾಗ್ತಾರೆ ಮೇಡಮ್. ನನಗೆ ಅಳುತ್ತಾ ಇದ್ದಾರೆ ಮೇಡಮ್. ನನಗ್ ಗೊತ್ತಾಯ್ತದ ಅದು ನಮ್ಮ ಯಜಮಾನ್ರ ವಾಯ್ಸ್ ಅಂತ ನನಗ್ ಗೊತ್ತಾಯ್ತದ ಮೇಡಮ್. ನಿಮ್ಮ ಯಜಮಾನ್ರಿಗೆ ಹೊಡೆದಿದ್ದಾರೆ ಮೇಡಮ್. ಯಾರು ಹೊಡೆದಿದ್ದಾರೆ? ತಿಮ್ಮಾರೆಡ್ಡಿ ಗ್ರೀಸ್ ಮಠನ ಎಷ್ಟೋ ಜನ ಅಲ್ಲಿ ಹೊಡೆದಿದ್ದಾರೆ ಮೇಡಮ್. ಅದು ನಮಗ್ ಗೊತ್ತಿಲ್ಲ ಮೇಡಮ್. ಆಮೇಲೆ ಫೋನ್ ನಾನು ಅಕ್ಕ ಏನಾಯ್ತಕ್ಕ ಫೋನ್ ಕೊಡಿ ನಮ್ಮ ಯಜಮಾನ್ರಿಗೆ. ಏನ್ ಸದ್ದ ಬರ್ತದೆ? ನಮ್ಮ ಯಜಮಾನ್ರು ಸದ್ದ ಬರ್ತಾ ಇದಾಗುತ್ತೆ. ಏನಿಲ್ಲ ಹಾಗಂದ್ರು. ಇಲ್ಲಕ್ಕ ನಿಮ್ ಕೊಡಿ ಹಾಗಂತ ಮತ್ತೆ ತಿಮ್ಮಾರೆಡ್ಡಿ ಈಸ್ಕೊಂಡು ಏನೇ ಹೇಳಿದ್ರು ನನ್ನ ಹತ್ರ, ನಿಮ್ ಯಜಮಾನ್ರಿಗೆ ತುಂಬಾ ದುರಹಂಕಾರ ಜಾಸ್ತಿ ಅವನಿಗೆ ಆಗಿದ್ದದೆ. ನಾವ್ ಹೇಳ್ದ ಮಾತ ಅವನ್ ಕೇಳಲ್ಲ. ನಾವ್ ಎಷ್ಟೋ ಹೇಳ್ತಾ ಇದ್ದೀವಿ ಅವನಿಗೆ, ಚಿಕ್ಕ ಮಗು ಹಂಗೆ ಹೇಳ್ತಾ ಇದೀವಿ, ಹಿಂಗೆ ಇಲ್ಲ ಹಂಗೆ ಇಲ್ಲ ಅಂತ. ಅವನು ಅದೇ ಹೇಳ್ತಾ ಇಲ್ಲ. ಅವನಿಗೆ ಯಾರು ಹೇಳ್ಕೊಟ್ಟಿದ್ದಾರಂತೆ? ನಿಮ್ಗೆ ಫೋನ್ ಅವ್ನು ಮಾಡ್ತಾನ ಏನಾದ್ರು ಹೇಳ್ತಾರ? ಇಲ್ಲ ಬೇರೆಯವ್ರಿಗೆ ಯಾರಾದ್ರೂ ಫೋನ್ ನಂಬರ್ ನೀನ್ ಕೊಟ್ಟಿದ್ದೀಯಾಗಂತ ನನ್ನ ಕೇಳ್ತಾ ಇದ್ರು ಮೇಡಮ್.